ಇನ್ನು ರೇವಣ್ಣ ಅವರ ಜಾಮೀನು ಅರ್ಜಿ ಏನಾಗ್ತಾ ಇದೆ? ಸುದೀರ್ಘವಾದಂತ ವಾದ ಮಂಡನೆಯನ್ನ ರೇವಣ್ಣ ಪರ ವಕೀಲರು, ಹಿರಿಯ ವಕೀಲರಾದಂತ ಸಿ.ವಿ. ನಾಗೇಶ್ ಅವರು ಮಾಡಿದ್ರು. ಇವತ್ತಾದ್ರೂ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗತಿ ಆಗುತ್ತಾ? ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮ್ಯಾರಥಾನ್ ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನ 2:45ರಿಂದ ವಾದ ಪ್ರತಿವಾದ ಆರಂಭವಾಯಿತು. 2:45ಕ್ಕೆ ಟೈಮ್ ಕೊಟ್ಟಿದ್ರು, ಬಟ್ 2:55ಕ್ಕೆ ಆರಂಭವಾಯಿತು. ಎಸ್ಐಟಿ ಪರ ಜೈನಾ ಕೊಠಾರಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಇವತ್ತಾದ್ರೂ ಜಾಮೀನು ಸಿಗುತ್ತಾ ಅನ್ನುವಂಥದ್ದನ್ನ ನೋಡಬೇಕು. ಇಲ್ಲಿಯವರೆಗೂ ರೇವಣ್ಣ ಪರ ವಕೀಲರಾದಂತ ಹಿರಿಯ ವಕೀಲರಾದಂತ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಅದಾದ ನಂತರ ಈಗ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸರ್ಕಾರಿ ವಕೀಲರು SIT ಪರವಾಗಿ ಅವರು ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಇದಕ್ಕೆ ಯಾಕೆ ಜಾಮೀನನ್ನ ಕೊಡಬಾರದು ಅಂತ ಹೇಳಿ ಆ ಕಡೆಗೆ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ರು ಜಾಮೀನು ಯಾಕೆ ಕೊಡಬೇಕು, ಮತ್ತೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದು, ಇದರಲ್ಲಿ ರಾಜಕೀಯ ಷಡ್ಯಂತ್ರ ಹೇಗಿದೆ ಅನ್ನುವಂಥದ್ದನ್ನ ಎಳೆಯಾಗಿ ಒಂದೊಂದೇ ವಿಚಾರಗಳನ್ನ ಅವರು ಇಡ್ತಾ ಹೋಗಿದ್ರು ಸಿ.ವಿ. ನಾಗೇಶ್ ಅವರು. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಈ ಬೆಳವಣಿಗೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಕುತೂಹಲ ಇತ್ತು. ನಾಳೆಗೆ ಮುಂದೂಡಿಕೆ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ ರೇವಣ್ಣ ಜಾಮೀನು ಅರ್ಜಿ ಬಗ್ಗೆ ಈಗ ವಾದ ಪ್ರತಿವಾದ ಮುಂದುವರೆದಿದೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿತಾ ಇದೆ. ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಈ ಮಧ್ಯೆ ಪ್ರಜ್ವಲ್ ನಾಪತ್ತೆ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ SIT ಪರ ವಕೀಲೆ ಜೈನಾ ಕೊಠಾರಿ. ಆರೋಪಿಯ ಮಗ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಾಪತ್ತೆಯಾಗಿದ್ದಾರೆ. 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಲಾಗಿದೆ. ಆದರೂ ಕೂಡ ಎಲ್ಲಿದ್ದಾರೆ ಆರೋಪಿ ಅನ್ನೋ ಬಗ್ಗೆ ಸ್ಪಷ್ಟನೆ ನಮಗೆ ಸಿಗ್ತಾ ಇಲ್ಲ. ಎಲ್ಲಿದ್ದಾರೆ ಅಂತ ಈವರೆಗೂ ಕೂಡ ನಮಗೆ ಗೊತ್ತಾಗಿಲ್ಲ. ಈ ಪ್ರಕರಣದಲ್ಲಿ ತುಂಬಾ ಜನ ಸಂತ್ರಸ್ತಿಯರಿದ್ದಾರೆ, ಸಾಕ್ಷ್ಯ ನಾಶವಾಗಬಹುದಾದ ಸಾಧ್ಯತೆ ಇದೆ ಅಂತ ತಮ್ಮ ವಾದವನ್ನ ಇಡ್ತಾ ಇದ್ದಾರೆ SIT ಪರ ವಕೀಲರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ವಾದ ಪ್ರತಿವಾದವನ್ನ ಆಲಿಸಲಾಗ್ತಾ ಇದೆ, ಮುಂದುವರೆದಿದೆ ವಾದ. ಏನೆಲ್ಲ ಪಾಯಿಂಟ್ಗಳನ್ನ ಇಲ್ಲಿ ಎತ್ತುತ್ತಾ ಇದ್ದಾರೆ SIT ಪರ ವಕೀಲರು? ದಿವ್ಯಾ, ಸಿ.ವಿ. ನಾಗೇಶ್ ರವರ ವಾದಕ್ಕೆ ಪ್ರತಿಯಾಗಿ ಇದೀಗ SPP ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಯಾಕೆ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನ ಮಂಡಿಸ್ತಿದ್ದಾರೆ. ಈ ಒಂದು ಕಿಡ್ನಾಪ್ಗೆ ಒಳಗಾದಂತಹ ಸಂತ್ರಸ್ತೆ ಯಾರಿದ್ದಾರೆ, ಈಕೆ ಒಂದು FIR ಅನ್ನು ದಾಖಲು ಮಾಡಿದ್ದಾರೆ. ಇದೀಗ ಕಿಡ್ನಾಪ್ ಪ್ರಕರಣದ ಆರೋಪಿ ಆರೋಪಿ HD ರೇವಣ್ಣ ಅವರ ಮಗ ಈ ಒಂದು FIR ಅಂದರೆ 376 ಹೊಸದಾಗಿ ಏನು FIR ದಾಖಲಾಗಿದೆ ಅದರಲ್ಲಿ ಆತ ಆರೋಪಿ. ಈಕೆಯ ಮೇಲೆ ಆತ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ, ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ಈ ಆರೋಪಿಯನ್ನು ಈಗಾಗಲೇ ಆರೋಪಿ ತಲೆಮರೆಸ್ಕೊಂಡಿದ್ದಾನೆ, ಅತ್ಯಾಚಾರ ಪ್ರಕರಣದ ಆರೋಪಿ. ಈ ಪ್ರಕರಣದಲ್ಲಿ ಈತನನ್ನು ಅಂದರೆ ಆರೋಪಿಯನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡದೆ ಹೋಗಿದ್ದಿದ್ರೆ ಈತ ಕೂಡ ತಲೆಮರೆಸ್ಕೊಳ್ಬಹುದಿತ್ತೇನೋ. ಹೀಗಾಗಿ ಆತ ದೇಶ ಬಿಟ್ಟು ಓಡೋಗೋದನ್ನು ನಾವು ನೋಡ್ಕೊಂಡು ಕಾಯ್ಕೊಂಡು ಕುಳಿತುಕೋಬೇಕಿತ್ತ. ಈ ಪ್ರಕರಣದಲ್ಲಿ ಈಗಾಗಲೇ 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿದೆ. ಆದರೂ ಕೂಡ ಅತ್ಯಾಚಾರ ಪ್ರಕರಣದ ಆರೋಪಿ ಎಲ್ಲಿದ್ದಾನೆ ಅಂತೇಳಿ ಗೊತ್ತಾಗ್ತಿಲ್ಲ. ಇವರು ಹೊರಗಡೆ ಬಂದರೆ ಒಂದಷ್ಟು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು. ದೊಡ್ಡ ಮಟ್ಟದ ಪ್ರಭಾವ ಹೊಂದಿರತಕ್ಕಂಥವರು, ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಪ್ರಭಾವವನ್ನು ಬೀರುವ ಸಾಮರ್ಥ್ಯ ಇರುವಂಥವ್ರು ಇವರು. ಹೌದು, ಈಗ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದಂತೆ 4 ದಿನ ಆದಮೇಲೆ ದೂರ ಕೊಟ್ಟವ್ರೆ. ಅಂದರೆ ತನ್ನ ತಾಯಿ ಎಲ್ಲೋ ಸಂಬಂಧಿಕರ ಮನೆಗೆ ಹೋಗಿರ್ಬೋದು ಅಂತೇಳಿ 2 ದಿನ ಹುಡುಕಾಡವ್ರೆ, 3ನೇ ದಿನ ನೋಡವ್ರೆ, 4ನೇ ದಿನಕ್ಕೆ ಬಂದು ಕಂಪ್ಲೇಂಟನ್ನು ಕೊಟ್ಟವ್ರೆ. ಇದರಲ್ಲಿ ಏನು 4ನೇ ದಿನಕ್ಕೆ ಕಂಪ್ಲೇಂಟ್ ಕೊಟ್ಟು ಬಂದರೆ ಕಂಪ್ಲೇಂಟೇ ತಾನೇ. IPC ಸೆಕ್ಷನ್ 364 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಡೆತ್ ಸೆಂಟೆನ್ಸ್ವರೆಗೂ ಈ ಒಂದು ಸೆಕ್ಷನ್ ವಿವರಣೆಯನ್ನು ಕೊಡುತ್ತೆ. ಇದು ಜೀವಾವಧಿ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಸೆಕ್ಷನನ್ನು, ಅಷ್ಟು ಗುರುತರವಾದಂತಹ ಸೆಕ್ಷನನ್ನು ಈತನ ಮೇಲೆ ಹಾಕಲಾಗಿದೆ. ಹೀಗಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಜೈನಾ ಕೊಠಾರಿ ಪ್ರಬಲವಾಗಿ ವಾದವನ್ನು ಕೂಡ ಮಂಡನೆ ಮಾಡ್ತಿದ್ದಾರೆ. ಈ ಹಿಂದಿನ 2010ರ ಶಾಂತಕುಮಾರ್ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿದ್ದಂತಹ ಕೇಸನ್ನು ಸಹ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ನ್ಯಾಯಾಧೀಶರು ಅತ್ಯಾಚಾರ ಪ್ರಕರಣಕ್ಕೆ ಹೊರತುಪಡಿಸಿ ಅಂದರೆ ಈ ಒಂದು ಪ್ರಕರಣ ಕಿಡ್ನಾಪ್ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನು ಮುಂದುವರಿಸಿ ಅಂತೇಳಿ ಹೇಳ್ತಿದ್ದಾರೆ. ಬೇರೆ ಬೇರೆ ಅಂಶಗಳನ್ನು ಇಲ್ಲಿ ಉಲ್ಲೇಖವನ್ನು ಮಾಡಬೇಡಿ, ಮತ್ತು ತಮ್ಮ ವಾದವನ್ನು ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅಂತ ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಕ್ಕೆ ಜೈನಾ ಕೊಠಾರಿ ಅವರು, ಯುವರ್ ಆನರ್, ನಾನು ಒಂದು ಕ್ಷಣವನ್ನು ಕೂಡ, ಒಂದು ಸೆಕೆಂಡನ್ನು ಕೂಡ ನಾನು ವೇಸ್ಟ್ ಮಾಡ್ತಿಲ್ಲ, ವಾದವನ್ನು ಮಂಡನೆ ಮಾಡ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಜೈನಾ ಕೊಠಾರಿ ನ್ಯಾಯಾಧೀಶರಿಗೆ ಹೇಳ್ತಿದ್ದಾರೆ. ಇನ್ನೂ ಕೂಡ ಕೋರ್ಟ್ನಲ್ಲಿ ಪ್ರಬಲವಾದಂತಹ ವಾದ ಪ್ರತಿವಾದ ನಡೀತಿದೆ. ಈಗಾಗಲೇ
ಸಿ ವಿ ನಾಗೇಶ್ ರವರ ವಾದಕ್ಕೆ ಪ್ರತಿವಾದವಾಗಿ ಇದೀಗ SITಯ SPP ಜೈನಾ ಕೊಠಾರಿ ತಮ್ಮ ವಾದವನ್ನು ಮುಂದುವರಿಸ್ತಿದ್ದಾರೆ. ದಿವ್ಯಾ. ರೈಟ್, ಮೂರ್ತಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನ ಪ್ರಸ್ತಾಪಿಸಿ ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ರೇವಣ್ಣ ಪರ ವಾದವನ್ನ ಮಂಡಿಸಿದ್ದಾರೆ. ನನ್ನ ಕಕ್ಷಿದಾರ ವಿಚಾರಣೆಗೆ ಸಹಕರಿಸಿದ್ದಾರೆ, ಯಾವುದೇ ರೀತಿಯಾಗಿ ತನಿಖೆಗೆ ನಿರಾಕರಿಸಿಲ್ಲ, ಅವರಿಗೆ ಜಾಮೀನು ನೀಡಲೇಬೇಕು ಅನ್ನುವಂಥದ್ದು ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರ ವಾದ ಆಗಿತ್ತು. ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳನ್ನ ಪ್ರಸ್ತಾಪಿಸಿದ್ರು. 2023ರ ಪ್ರಕರಣವನ್ನ ಕೂಡ ಅವರು ತಂದಿದ್ರು, ಅಲ್ಲೂ ಕೂಡ ಜಾಮೀನನ್ನ ನೀಡಲಾಗಿತ್ತು ಅನ್ನುವಂಥದ್ದು. ಸೊ ರೇವಣ್ಣ ಪರ ವಕೀಲರ ವಾದ ಏನಾಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಒಂದ್ ಕಡೆಗೆ ರೇವಣ್ಣ ಅವರು ಜೈಲಲ್ಲಿದ್ದಾರೆ, ಅವರದ್ದು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿರೋದು ನ್ಯಾಯಾಂಗ ಬಂಧನದಲ್ಲಿ. ಇನ್ನೊಂದು ಕಡೆಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗಿ ಹೋಗಿದೆ ನಿನ್ನೆನೆ. ನನ್ನ ಕಕ್ಷಿದಾರನಿಗೆ ನ್ಯಾಯಾಂಗ ಬಂಧನ ಆಗಿದೆ, ಆರೋಪಿ ಕಸ್ಟಡಿಯಲ್ಲಿ ಸಹಕರಿಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ತೊಂದರೆಯನ್ನ ಮಾಡಿಲ್ಲ, ಎಲ್ಲ ರೀತಿಯಾದಂಥ ಸಹಕಾರವನ್ನ ಕೊಟ್ಟಿದ್ದಾರೆ. ಸರ್ಕಾರ ನಿತ್ಯ SPP ನೇಮಿಸ್ತಾ ಇದೆ, ಪ್ರತಿದಿನ ಒಬ್ಬೊಬ್ಬರು ನೇಮಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ. SPP ನೇಮಕದ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಲ್ಲಿ ಅದಕ್ಕೊಂದಿಷ್ಟು ನಿಯಮಗಳಿದೆ, ಆ ನಿಯಮಗಳನ್ನ ಅವರು ಮಾನದಂಡವನ್ನ ಪಾಲಿಸಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಅದಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. SPP ನೇಮಕಕ್ಕೆ ಪ್ರಕರಣವನ್ನ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಇದನ್ನ ಕುತೂಹಲ ಹುಟ್ಟೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಈ ಕೇಸ್ ಮೇಲೆ ಅನ್ನುವಂಥ ಮಾತನ್ನ ಇವತ್ತು ಸಿ ವಿ ನಾಗೇಶ್ ಅವರು ಆಡಿದ್ರು. ಇದೆಲ್ಲ ಕೇಸ್ನಂತೆ ಸಾಮಾನ್ಯ ಕೇಸ್, ಆದ್ರೆ ಇದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗ್ತಾ ಇದೆ. ಸಂತ್ರಸ್ತೆ ಸಿಕ್ಕಿದ್ದಾಳೆ, ಬಟ್ ಆಕೆ ಹೇಗಿದ್ದಾಳೆ, ಏನಾಗಿದ್ದಾಳೆ, ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದಾಳೆ, ಎಲ್ಲಿ ಸಿಕ್ಕಿದ್ದಾಳೆ, ಅವಳಿಗೆ ಗಾಯಗಳಾಗಿತ್ತಾ, ಈ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ SIT ನೀಡಿಲ್ಲ. ಯಾಕೆ ನೀಡಿಲ್ಲ, ಇದನ್ನ ಯಾಕೆ ಮುಚ್ಚಿಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ದಾಳೆ ಅನ್ನೋ ಮಾಹಿತಿಯನ್ನ ಯಾಕೆ ಮರೆಮಾಚ್ತಾ ಇದ್ದಾರೆ ಅನ್ನುವಂಥ ವಾದವನ್ನ ಇವತ್ತು ಸಿ ವಿ ನಾಗೇಶ್ ಅವರು ಮಾಡಿದ್ರು. ಕಿಡ್ನಾಪ್ ಆದವರಿಗೆ ಬೆದರಿಕೆ ಹಲ್ಲೆ ಮಾಡಿರಬೇಕು, ಕಿಡ್ನಾಪ್ ಆದವರಿಗೆ ಬೆದರಿಕೆ ಮತ್ತು ಹಲ್ಲೆ ಮಾಡಿರಬೇಕು. ಇಲ್ಲಿ ಆರೋಪಿ ಹಾಗೆ ಮಾಡಿದ್ದಾರಾ, ಅದು ಮುಖ್ಯವಾಗುತ್ತೆ. ಸೊ ಹಾಗಾಗಿ ಇದನ್ನು ಗಮನಿಸಬೇಕು ಅಂತ ಅವರ ವಾದ. ಸುಳ್ಳು ಹೇಳಿ ಸತೀಶ್ ಬಾಬಣ್ಣನನ್ನ ಕರೆದುಕೊಂಡು ಹೋಗಿದ್ದಾರೆ, ಸುಳ್ಳು ಹೇಳಿ ಸತೀಶ್ ಬಾಬಣ್ಣನ ಕರ್ಕೊಂಡು ಹೋಗಿದ್ದಾರೆ. ದೂರುದಾರನಿಗೆ ಸರಿಯಾದಂತ ಮಾಹಿತಿ ಇಲ್ಲ ಅನ್ನುವಂಥ ವಾದ. ಅಂದ್ರೆ ಕಿಡ್ನಾಪ್ ಆಗಿದೆ ಅನ್ನುವಂಥ ದೂರನ್ನ ಏನ್ ಕೊಟ್ಟಿದ್ರು ಆ ಸಂತ್ರಸ್ತೆಯ ಮಗ, ಒಂದು ತಪ್ಪು ಕೊಟ್ಟಿದ್ದಾನೆ, ದೂರು ಸರಿಯಾಗಿಲ್ಲ. ಇದರಲ್ಲಿ ಷಡ್ಯಂತ್ರ ಅಂತ ಅರ್ಥ ಆಗುತ್ತೆ, ಅನೇಕ ಸುಳ್ಳುಗಳಿದೆ ಇದರಲ್ಲಿ. ಷಡ್ಯಂತ್ರದಿಂದಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ರೇವಣ್ಣ ಕರೆದುಕೊಂಡು ಬಾ ಅಂದಿದ್ದಕ್ಕೆ ಕರೆದುಕೊಂಡು ಹೋಗಿದ್ದಾಗಿ ಬರೆದಿದ್ದಾರೆ ಇದರಲ್ಲಿ. ಯಾರೋ ಬಂದು ಯಾರದ್ದೋ ಹೆಸರು ಹೇಳಿದ್ರೆ ಆರೋಪಿ ಆಗ್ತಾರಾ ಅಂತ ಸಿ ವಿ ನಾಗೇಶ್ ಅವರ ವಾದ. ಈ ಕೇಸ್ ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ, ಇದು ಷಡ್ಯಂತ್ರದಿಂದ ಕೂಡಿದೆ ಅನ್ನುವಂತಹ ಮಾತನ್ನ ಅವರು ಇವತ್ತು ವಾದದಲ್ಲಿ ಇಟ್ಟಿದ್ದಾರೆ. ನನ್ನ ಸಹೋದರಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಇವತ್ತು ಹಲವು ಅಂಶಗಳನ್ನ ಎತ್ತಾ ಬಂದ್ರು ಇವತ್ತು ಸಿ ವಿ ನಾಗೇಶ್ ಅವರು ಆ ವಾದವನ್ನ. ಒಂದು ಕಡೆಗೆ SPP ನೇಮಕದ ವಿಚಾರದಲ್ಲಿ ತರ್ತಾರೆ, ಇನ್ನೊಂದು ಕಡೆಗೆ ದೂರಿನ ವಿಚಾರವನ್ನ ತರ್ತಾರೆ, ಇನ್ನೊಂದು ಕಡೆಗೆ ಸಂತ್ರಸ್ತೆಯ ವಿಚಾರವನ್ನ ತರ್ತಾರೆ. ಅದಾದ ನಂತರ ಇದರಲ್ಲಿ ಷಡ್ಯಂತ್ರ ಇರುವಂತಹ ಅಂಶಗಳನ್ನ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಚ್ಚುತ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿರುವಂತಹ ಅಂಶಗಳನ್ನು ತಂದಿಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ಗಳು ಏನಾದರೂ ಬರ್ತಾ ಇದೆಯಾ? ಇವತ್ತು ವಾದ ಹೇಗಿತ್ತು ಸಿ ವಿ ನಾಗೇಶ್ ಅವರದ್ದು? ಅರುಣ್, ಇವತ್ತು ಬೆಳಗ್ಗೆ ಸುಮಾರು 11 ವಿಚಾರಣೆ ಆರಂಭವಾದಂತಹ ಸಂದರ್ಭದಲ್ಲಿ ನಿನ್ನೆ ಸರ್ಕಾರ ಹೊಸದಾಗಿ ಒಂದು ಆರ್ಡರನ್ನು ಪಾಸ್ ಮಾಡಿರುತ್ತೆ. ಇಬ್ಬರು ಹೊಸ SPPಗಳನ್ನು ಈ ಒಂದು ಪ್ರಕರಣಕ್ಕೆ ನೇಮಕ ಮಾಡಿರುತ್ತೆ. ಇದನ್ನು ನ್ಯಾಯಾಧೀಶರಿಗೆ ಕೊಡುವ ಕೆಲಸವನ್ನು ಮಾಡ್ತಾರೆ. ಮತ್ತು ಸೋಮವಾರ ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೊಸ SPPಗಳು ಹೇಳ್ತಾರೆ. ಆದರೆ ಇದಕ್ಕೆ ನ್ಯಾಯಾಧೀಶರು ಆಸ್ಪದವನ್ನು ಕೊಡೋದಿಲ್ಲ. ಮಧ್ಯಾಹ್ನಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ಮಧ್ಯಾಹ್ನ 2:45ಗೆ ಪಾಸ್ ಓವರನ್ನು ಕೊಡ್ತಾರೆ. ಇದೀಗ 2:45ಗೆ ವಿಚಾರಣೆ ಆರಂಭವಾಗಿದೆ. HD ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರು ಪ್ರಬಲವಾದ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. SPPಗಳ ನೇಮಕ ಒಂದು ರೀತಿ ಸರ್ಕಾರಕ್ಕೆ ಆಟ ಆಗೋಗಿದೆ. ಪ್ರತಿ ಕೋರ್ಟ್ಗೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಆದರೂ ಕೂಡ ಹೊಸ SPPಗಳ ನೇಮಕ ಮಾಡುವಂತಹ ಪ್ರಮೇಯ ಯಾಕಿತ್ತು ಸರ್ಕಾರಕ್ಕೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂಶವನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ 364A IPC ಸೆಕ್ಷನನ್ನು ಹಾಕಲಾಗಿದೆ. 364A ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಿಡ್ನಾಪ್ ವಿತ್ ರ್ಯಾನ್ಸಮ್, ಅಂದರೆ ಕಿಡ್ನಾಪ್ ಮಾಡಿ ಹಣಕ್ಕಾಗಿ ಬೇಡಿಕೆಯನ್ನು ಇಡುವಂತಹ ಸೆಕ್ಷನ್ ಇದು.
ಇದು ಎಲ್ಲೋ ಫ್ಲೈಟನ್ನು ಹೈಜಾಕ್ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಂತಹ ಸಂದರ್ಭದಲ್ಲಿ ಈ ಸೆಕ್ಷನನ್ನು ಹಾಕ್ತಾರೆ. ಆದರೆ ಇಲ್ಲಿ ರೇವಣ್ಣ ಅವರು ಯಾರಿಗೆ ಹಣಕ್ಕಾಗಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ? ಇಲ್ಲಿ ಸಂತ್ರಸ್ತ ಮಹಿಳೆಯ ಮಗ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದಂತೆ ಸತೀಶ್ ಬಾಬಣ್ಣ ಎನ್ನುವವರು ತಮ್ಮ ಸ್ಪ್ಲೆಂಡರ್ ಬೈಕ್ನಲ್ಲಿ ತಮ್ಮ ತಾಯಿಯನ್ನು ಕರೆದೊಯ್ದರು ಅಂತೇಳಿ. ಏಪ್ರಿಲ್ 29ನೇ ತಾರೀಕು ಕರೆದೊಯ್ದರೆ ಇವರು ಬಂದು ಮೇ 2 ಅಥವಾ 3ನೇ ತಾರೀಕು ಬಂದು ದೂರು ಕೊಡ್ತಾರೆ. ಅಲ್ಲಿಗೆ 4 ದಿನಗಳ ಕಾಲ ಏನು ಮಾಡ್ತಿದ್ರು? ಆ ಒಂದು ಕಿಡ್ನಾಪ್ಗೆ ಕರ್ಕೊಂಡೋದ್ರು ಅಂತ ಹೇಳ್ತಕ್ಕಂಥ ಆ ಬೈಕ್ ಏನಿತ್ತು ಅದನ್ನು SIT ಅವರು ಇನ್ನೂ ಕೂಡ ಯಾಕೆ ಸೀಸ್ ಮಾಡ್ಕೊಂಡಿಲ್ಲ? ಇದುವರೆಗೂ SIT ಅವರು 161 ಹೇಳಿಕೆ CRPC ಅಡಿ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಎಲ್ಲ ಕೇಸ್ಗಳಲ್ಲೂ ಹೇಳ್ತಾರೆ. ಇದೆಲ್ಲವೂ ಕೂಡ SIT ಅವರ ಅಧಿಕಾರಿಗಳ ನೆಪ ಅಷ್ಟೇ. ಇದು ಈಗಾಗಲೇ ಮಹಿಳೆ ಸಿಕ್ಕಿ 5-6 ದಿನ ಆಗಿದೆ. ಮಹಿಳೆ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಇದ್ಯಾವುದು ಕೂಡ ಗೊತ್ತಿಲ್ಲ. ಆದರೆ ಆ ಮಹಿಳೆಯ ಹೇಳಿಕೆ 164 ಹೇಳಿಕೆಯನ್ನು 6 ದಿನಗಳಾದರೂ ಕೂಡ ಯಾಕೆ ಇವರು ಮುಗಿಸಿಲ್ಲ? ಈ ಒಂದು ತನಿಖೆಯನ್ನು ಮಾಡೋದಕ್ಕೆ ಇನ್ನೂ ಸಮಯ ಬೇಕು. ಆಕೆಯ 164 ಹೇಳಿಕೆಯನ್ನು ದಾಖಲು ಮಾಡಬೇಕು. ಈ ಥರ ಹೇಳ್ಕೊಂಡು ಕೂತ್ಕೊಂಡ್ರೆ 5 ವರ್ಷ ಆದರೂ ಕೂಡ ಇವರು ತನಿಖೆಯನ್ನು ಮುಗಿಸೋದಿಲ್ಲ. ಕಿಡ್ನ್ಯಾಪ್ ಅಂತ ಹೇಳಿದ್ರೆ ಬಲವಂತವಾಗಿ ಎಳೆದೊಯ್ಬೇಕು, ಆಕೆಯ ಮೇಲೆ ಹಲ್ಲೆಯನ್ನು ನಡೆಸಬೇಕು. ಈ ಪ್ರಕರಣದಲ್ಲಿ ಆ ಥರದ್ದು ಯಾವುದೂ ಆಗಿಲ್ಲ. ದೂರಿನಲ್ಲಿ ಉಲ್ಲೇಖವನ್ನು ಅವರೇ ಮಾಡಿದ್ದಾರೆ, ಕರ್ಕೊಂಡು ಹೋದರು ಅಂತೇಳಿ ಎಲ್ಲೋ ಆ ವಿಶ್ವಾಸ ಇದ್ದಿದ್ದರಿಂದಲೇ ಆಕೆ ಕೂಡ ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿ ವಿ ನಾಗೇಶ್ ಅವರು. ಓಕೆ ನರಸಿಂಹಮೂರ್ತಿ, ನಿಮ್ಮನ್ನು ಮತ್ತೆ ನಾನು ಸಂಪರ್ಕಿಸ್ತೀನಿ.